ಲೋಕ ಸಂಗ್ರಾಮದಲ್ಲಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಪಣ ತೊಟ್ಟಿರುವ ಕಾಂಗ್ರೆಸ್ ಪಾಳೆಯಕ್ಕೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಕಾರಣ 8ರಿಂದ 10 ಕ್ಷೇತ್ರಗಳಲ್ಲಿ ಬಂಡಾಯದ ಬೇಗುದಿ. ಎಷ್ಟೇ ಸಂಧಾನ ಸಭೆಗಳಾದರೂ ಕೂಡ ಯಾವುದು ಫಲ ಕೊಟ್ಟಿಲ್ಲ. 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕೈಪಡೆಗೆ ಒಳ ಏಟಿನ ಭಯ ಕಾಡ್ತಾ ಇದೆಯಂತೆ. ಟಿಕೆಟ್ ಮಿಸ್ ಆಗಿರುವ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಬೇಸರ ಹೊರಹಾಕಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಯಾವ ಕ್ಷೇತ್ರಗಳ ಆತಂಕ ಇದೆ ಗೊತ್ತಾ? ರಿಪಬ್ಲಿಕಾನದಲ್ಲಿ ಕಾಂಗ್ರೆಸ್ ಟೆನ್ಷನ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಲೋಕ ಸಂಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಂತ ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ ಪಾಳೆಯಕ್ಕೆ ತಮ್ಮದೇ ಪಕ್ಷದ ಬಂಡಾಯ ನಾಯಕರ ಒಳ ಏಟಿನ ಆತಂಕ ಕಾಡ್ತಾ ಇದೆ. ಒಟ್ಟಿನಲ್ಲಿ 8ರಿಂದ 10 ಕ್ಷೇತ್ರಗಳಲ್ಲಿ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆಯೋ ಅವರೆಲ್ಲರೂ ಕೂಡ ಬಂಡಾಯ ಎದ್ದಿದ್ದಾರೆ. ನೇರವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕೋಲಾರದಲ್ಲಂತೂ ಕೆಎಚ್ ಮುನಿಯಪ್ಪ ಅವರ ಅಸಮಾಧಾನವನ್ನ ತಣ್ಣಗಾಗಿಸೋದಕ್ಕೆ ಸ್ವತಃ ಹೈಕಮಾಂಡ್ಗೂ ಕೂಡ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೇರವಾಗಿ ಆರೋಪ ಮಾಡಿದ್ದಾರೆ. ಅಭ್ಯರ್ಥಿ ಸೋಲಾಗ್ಬಿಟ್ರೆ ಯಾರು ಆಯ್ಕೆ ಮಾಡಿದ್ದಾರೋ ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ 10 ಕ್ಷೇತ್ರಗಳು ಯಾವುದು ಕಾಂಗ್ರೆಸ್ಗೆ ಟೆನ್ಷನ್ ಆಗಿರೋದು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೀದರ್, ಬಾಗಲಕೋಟೆ, ಧಾರವಾಡ, ಕೊಪ್ಪಳ, ಚಿತ್ರದುರ್ಗ, ಚಿಕ್ಕೋಡಿ, ಬೆಂಗಳೂರು ಕೇಂದ್ರ, ತುಮಕೂರು ಕ್ಷೇತ್ರಗಳಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಮುನಿಯಪ್ಪ ಅವರು ಸಿಟ್ಟಾಗಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಮಾತನಾಡ್ತಾ ಅವರು ಅದೇ ವಿಚಾರ ಹೇಳಿದ್ರು. ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀರಾ, ಸೋಲಾದ್ರೆ ಯಾರು ಜವಾಬ್ದಾರರು ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಒಂದೇ ಮಾತು, ಯಾರು ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೋ ಅವರನ್ನೇ ಹೋಗಿ ಕೇಳ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಅಲ್ಲೂ ಕೂಡ ಒಳ ಏಟಿನ ಆತಂಕದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಅಭ್ಯರ್ಥಿಗಳ ಪರ ಕೆಲಸ ಮಾಡೋದಕ್ಕೆ ಫೋನ್ನಲ್ಲೇ ಮಾತುಕತೆಯಾಗಿದೆಯಂತೆ. ಕೆಲವರಿಂದ ಸಿಎಂ ಮಾತಿಗೆ ನಕಾರಾತ್ಮಕ ಒಪ್ಪಿಗೆ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಜನರ ಮತ ಕೇಳೋದಕ್ಕೆ ಹೋಗುವಂತ ಕಾಂಗ್ರೆಸ್ಗೆ ಕೆಲ ಕ್ಷೇತ್ರಗಳಲ್ಲಿ ತಮ್ಮದೇ ಪಕ್ಷದವರು ಒಳ ಏಟು ನೀಡುವ ಆತಂಕ ಎದುರಾಗಿದೆ ಅನ್ನೋದು. ಯಾವ ಕ್ಷೇತ್ರದಲ್ಲಿ ಆತಂಕ ಇದೆ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದೆ? ಶ್ರುತಿ, ಬಹಳ ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಬಂಡಾಯದ ಬಿಸಿ ಇದೆ. ಅದರಲ್ಲಿ ಒಂದು 4-5 ಕ್ಷೇತ್ರಗಳಲ್ಲಿ ಮಾತ್ರ ಆ ಬಂಡಾಯ ಶಮನ ಆಗುತ್ತೋ ಇಲ್ಲ ಅನ್ನೋಂಥ ಆತಂಕ ಕಾಂಗ್ರೆಸ್ ಪಕ್ಷಕ್ಕೂ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಅಲ್ಲಿಯ ಏನು ಅಭ್ಯರ್ಥಿ ಆಕಾಂಕ್ಷಿಗಳಾಗಿದ್ದರು, ಆ ಆಕಾಂಕ್ಷಿಗಳು ಟಿಕೆಟ್ ಸಿಗದ ಕಾರಣಕ್ಕಾಗಿ ಸಾಕಷ್ಟು ಮನವೊಲಿಸಿದ್ರು. ಸಾಕಷ್ಟು ಬಾರಿ ನಾಯಕರು ಫೋನ್ ಮಾಡಿ ಮನವೊಲಿಸಿದ್ರು ಕೂಡ ಅವರು ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ರಿಪಬ್ಲಿಕ್ ಅಡ್ಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ವೀಣಾ ಕಶ್ಯಪ್ನವರು ಕೂಡ ಇನ್ನೂವರೆಗೂ ತಮ್ಮ ನಿರ್ಧಾರವನ್ನು ಹೇಳಿಲ್ಲ, ಪಕ್ಷದ ಪರ ಕೆಲಸ ಮಾಡ್ತೇನೆ ಅನ್ನುವಂಥದ್ದು ಮತ್ತು ಬಂಡಾಯವಾಗಿ ನಿಲ್ಲುವ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಕೋಲಾರದಲ್ಲಿ ಟಿಕೆಟ್ ಕೈ ತಪ್ಪಿರೋ ಕಾರಣಕ್ಕಾಗಿ ಮುನಿಯಪ್ಪನವರು ಪಕ್ಷದ ಪರ ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸಕ್ರಿಯವಾಗಿ ನಾನು ಕೋಲಾರದಲ್ಲೇ ಮುಖಂ ಹೂಡಿಕರ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನುವಂಥ ಭರವಸೆನ ಇನ್ನೂವರೆಗೂ ಕೊಡ್ತಾ ಇಲ್ಲ. ಇನ್ನುಳಿದಂತೆ ತುಮಕೂರು ಕ್ಷೇತ್ರದಲ್ಲಿ ಅಲ್ಲಿ ಅಭ್ಯರ್ಥಿ ಆಗಬೇಕಾಗಿದ್ದಂಥ ಮುರಳೀಧರ್ ಹಾಲಪ್ಪ ಅವರು ಕೂಡ ಮುನಿಸ್ಕೊಂಡು ಕೂತಿದ್ದಾರೆ. ಯಾಕಂದರೆ ನಾನು 2-3 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಆದರೂ ನನ್ನನ್ನು ಪರಿಗಣಿಸಲಿಲ್ಲ ಅನ್ನುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ನಾಯಕರಾದಂಥ ಶಿವಶಂಕರ್ ರೆಡ್ಡಿ ಮಾಜಿ ಸಚಿವರು ಕೂಡ ಅವರು ಕೂಡ ನಾಟ್ ರೀಚಬಲ್ ಆಗಿದ್ದಾರೆ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇದು ಉಳಿದಂತೆ ಹ್ಯಾರಿಸ್ ಬೆಂಗಳೂರು ಕ್ಷೇತ್ರಕ್ಕೆ ಅವರ ಪುತ್ರನನ್ನು ನಲ್ಪಾಡ್ನನ್ನು ನಿಲ್ಲಿಸಬೇಕನ್ನುವಂಥ ಒಂದಷ್ಟು ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ರು. ಅಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿರೋ ಕಾರಣಕ್ಕಾಗಿ ಅವರು ಕೂಡ ಸಕ್ರಿಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ತಿಲ್ಲ. ಎಲ್ಲ 5 ಕ್ಷೇತ್ರಗಳೇನಿದಾವಲ್ಲ ಇವು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಗೆ ಒಳೆ ಏಟು ಕೊಡಬಹುದು ಅನ್ನುವಂಥದ್ದು ಒಂದಷ್ಟು ಆತಂಕಗಳಿದ್ದಾವೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದಾಗಿ ಅಖಾಡಕ್ಕೆ ಇಳಿದು ಯಾರನ್ನೆಲ್ಲ ಮಾತನಾಡಬೇಕು ಅವ್ರನ್ನ ಫೋನ್ ಕರೆ ಮೂಲಕ ಸಂಪರ್ಕ ಮಾಡಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಒಂದಷ್ಟು ಜನರು ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದಾರೆ. ನೋಡೋಣ ಅನ್ನುವಂಥ ಮಾತನ್ನ, ಇನ್ನು ಕೆಲವರು ನಮಗೆ ಅವಕಾಶ ತಪ್ಪಿದೆ ನಾವು ವಿಚಾರ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಇದನ್ನೆಲ್ಲವನ್ನು ಬಗೆಹರಿಸಿಕೊಂಡು ಮುಂದೆ ಚುನಾವಣೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದ.